My dear friends, today I want to encourage you that our Lord is a God of families. ನನ್ನ ಪ್ರಿಯ ಸ್ನೇಹಿತರೆ, ನಮ್ಮ ಕರ್ತನು ನಮ್ಮ ಕುಟುಂಬಗಳ ದೇವರು ಎಂದು ಹೇಳುತ್ತಾ ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. Yes, when one generation starts to follow God, Lord continues to love and protect all the upcoming generations. ಒಂದು ಪೀಳಿಗೆ ಯೇಸುವನ್ನು ಹಿಂಬಾಲಿಸಲು ಪ್ರಾರಂಭಿಸಿದಾಗ ದೇವರು ಮುಂಬರುವ ಪೀಳಿಗೆಯನ್ನು ಪ್ರೀತಿಸಿ The ರಕ್ಷಿಸುತ್ತಾನೆ. Bible says in Jeremiah 31:3, ಸತ್ಯವೇದವು ಯೆರೆಮೀಯ 31:3 ಹೇಳುತ್ತದೆ, I have loved you with everlasting love, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ and I have drawn you with unfailing kindness. ಮತ್ತು ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. Yes, today are you feeling lost and lonely? ಕಳೆದು ಹೋದಂತೆ ಒಬ್ಬಂಟಿಯಾಗಿರುವಂತೆ ಭಾಸವಾಗುತ್ತಿದೆಯೋ? Do you feel that nobody loves you? ಯಾರು ನಿಮ್ಮನ್ನು ಪ್ರೀತಿಸುತ್ತಿಲ್ಲ ಅನ್ನಿಸುತ್ತಿದೆಯೋ? Do you feel that even though I am loving everybody around me, no one is loving me? ನನ್ನ ಸುತ್ತಲಿರುವ ಎಲ್ಲರನ್ನೂ ಪ್ರೀತಿಸಿದರೂ ಯಾರೂ ನನ್ನನ್ನು ಪ್ರೀತಿಸುತ್ತಿಲ್ಲ. But Jesus says that he loves you with an unfailing ಆದರೆ love. ಯೇಸು ನಿಮ್ಮಲ್ಲಿ ಹೇಳುತ್ತಿದ್ದಾನೆ, ನಾನು ನಿನ್ನನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸುತ್ತೇನೆ. What a wonderful promise. ಎಂಥ ಉತ್ತಮವಾದ ವಾಗ್ದಾನವಿದು. Who are we that the Lord chose to love each one of us? ಆತನು ನಮ್ಮನ್ನು ಆಯ್ದು ಪ್ರೀತಿಸಬೇಕಾದರೆ ನಾವು ಯಾರಾಗಿದ್ದೇವೆ? In Jeremiah 31, the Lord says in the beginning that they are my people and I will love them as their family. ಯೆರೆಮೀಯ 31ರಲ್ಲಿ ದೇವರು ಮೊದಲೇ ಹೀಗೆ ಹೇಳುತ್ತಾನೆ, ಅವರು ನನ್ನ ಪ್ರಜೆಯಾಗಿದ್ದಾರೆ, ಅವರನ್ನು ಕುಟುಂಬವಾಗಿ ಪ್ರೀತಿಸುವೆನು. That's what we see in the Dinakaran family also. ಇದನ್ನೇ ನಾವು ದಿನಕರನ್ ರವರ ಕುಟುಂಬದಲ್ಲಿ ನೋಡುತ್ತೇವೆ. When our dear Tata decided to follow Jesus, ಯಾವಾಗ ನಮ್ಮ ಪ್ರೀತಿಯ ಅಜ್ಜ ಯೇಸುವನ್ನು ಹಿಂಬಾಲಿಸಲು ನಿರ್ಧರಿಸಿದರೋ, he told the Lord, I will do everything for you, but you have to promise to stay with me. ದೇವರೇ, ನಾನು ನಿನಗಾಗಿ ಎಲ್ಲವನ್ನೂ ಮಾಡುವೆನು, ಆದರೆ ನೀನು ನನ್ನೊಂದಿಗಿರಬೇಕು. And the Lord loved him so much. ಮತ್ತು ದೇವರು ಅವರನ್ನು ಬಹಳವಾಗಿ ಪ್ರೀತಿಸಿದನು. And that love has been continuing to the next generation until Jaden and Bethany. ಆ ಪ್ರೀತಿಯು ಇನ್ನೂ ಮುಂದುವರಿಯುತ್ತಲೇ ಇದೆ, ಪೀಳಿಗೆಯಿಂದ ಪೀಳಿಗೆಗೆ, ಜೇಡನ್ ಮತ್ತು ಬೆತ್ನಿಯವರೆಗೂ ಕೂಡ. Yes, my dear friends, in the same way, when you commit your life, when you surrender your life to Jesus, ಹೌದು, ಇದೇ ರೀತಿಯಲ್ಲಿ ನೀವು ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡುವಾಗ God will cover you with his unfailing love. ದೇವರು ಶಾಶ್ವತ ಪ್ರೇಮದಿಂದ ನಿಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. He will pull you with his kindness, ತನ್ನ ಮಮತೆಯಿಂದ ನಿಮ್ಮನ್ನು ಸೆಳೆದುಕೊಳ್ಳುತ್ತಾನೆ. and that will follow from generation to generation. ಮತ್ತು ಅದು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಯುತ್ತದೆ. Your families will be blessed. ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡುತ್ತವೆ. Your families will be protected. ನಿಮ್ಮ ಕುಟುಂಬವು ಕಾಪಾಡಲ್ಪಡುತ್ತದೆ. You do not need to worry about anything because God will take care of everything. ನೀವು ಯಾವುದರ ಬಗ್ಗೆಯೂ ಚಿಂತಿಸುವ ಅಗತ್ಯವಿಲ್ಲ, ದೇವರೇ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. Our family is the greatest example. ನಮ್ಮ ಕುಟುಂಬವು ಇದಕ್ಕೆ ಒಂದು ದೊಡ್ಡ ನಿದರ್ಶನವಾಗಿದೆ. Today, if you're feeling lost and lonely, ಕಳೆದು ಹೋದ ಒಬ್ಬಂಟಿತನದ ಅನುಭವದಲ್ಲಿ ನೀವಿರುವುದಾದರೆ pray along with me and commit your life to Jesus. ನನ್ನೊಂದಿಗೆ ಕೂಡಿ ಪ್ರಾರ್ಥಿಸಿರಿ, ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿರಿ. And he will cover you with his unfailing love. ಆತನು ನಿಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸುವನು. Thank you, Lord, for this wonderful promise that you have given us. ಕರ್ತನೇ, ನೀನು ಕೊಟ್ಟ ಉತ್ತಮ ವಾಗ್ದಾನಕ್ಕಾಗಿ ಸ್ತೋತ್ರ. Lord, thank you for your promise of loving your children. ನಿನ್ನ ಮಕ್ಕಳನ್ನು ಪ್ರೀತಿಸುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ. Lord, as they are watching this program, cover them with your unfailing love, Father. ಈ ಕಾರ್ಯಕ್ರಮವನ್ನು ಅವರು ವೀಕ್ಷಿಸುತ್ತಿರುವಾಗ ಶಾಶ್ವತ ಪ್ರೇಮದಿಂದ ಆವರಿಸು. I know many people will be heartbroken who are watching this program. ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವಲ್ಲಿ ಕೆಲವರು ಮನಮುರಿದವರಾಗಿರಬಹುದು. They might even think today is my last day. I even want to end my life. ಕೆಲವರು ಹೇಳುತ್ತಿರಬಹುದು, ಇದು ನನ್ನ ಕೊನೆಯ ದಿನ, ನನ್ನ ಜೀವಿತವನ್ನು ಅಂತ್ಯಗೊಳಿಸುತ್ತೇನೆ. Nobody is there to love me. ಯಾರೂ ನನ್ನನ್ನು ಪ್ರೀತಿಸಲು ಇಲ್ಲ ಅನ್ನುತ್ತಿರಬಹುದು. Even my parents don't love me anymore. ನನ್ನ ಹೆತ್ತವರು ಕೂಡ ನನ್ನನ್ನು ಪ್ರೀತಿಸುತ್ತಿಲ್ಲ. Yes, my dear friends, the Lord says that he loves you with his unfailing love. ಆದರೆ ದೇವರು ಹೇಳುತ್ತಿದ್ದಾನೆ, ನಾನು ನಿಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸುತ್ತೇನೆ. The Lord is filling you with his love right now. ಈಗಲೇ ತನ್ನ ಪ್ರೇಮದಿಂದ ನಿಮ್ಮನ್ನು ತುಂಬಿಸುತ್ತಿದ್ದಾನೆ. And because of that, your families will be protected. ಇದರಿಂದಾಗಿ ನಿಮ್ಮ ಕುಟುಂಬವು ಕೂಡ ರಕ್ಷಿಸಲ್ಪಡುವುದು. Thank you, Lord, for taking care of us. ದೇವರೇ, ನಮ್ಮನ್ನು ನೋಡಿಕೊಳ್ಳುವುದಕ್ಕಾಗಿ ನಿನಗೆ ಸ್ತೋತ್ರ. In Jesus' name I pray. Amen. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, So, my ಆಮೆನ್. dear friends, the Lord has covered you with his unfailing love today. ಸ್ನೇಹಿತರೆ, ಇಂದು ದೇವರು ನಿಮ್ಮನ್ನು ಶಾಶ್ವತ ಪ್ರೇಮದಿಂದ ಆವರಿಸಿದ್ದಾನೆ. Friends, in the same way, if you are blessed because of this video, ಸ್ನೇಹಿತರೆ, ಈ ವಿಡಿಯೋದಿಂದ ನೀವು ಆಶೀರ್ವಾದ ಹೊಂದಿರುವುದಾದರೆ don't forget to share your testimony in our official email or in the comments below. ಅಧಿಕೃತ ಇಮೇಲ್ ಅಥವಾ ಕಾಮೆಂಟ್ ಮಾಡುವ ಮೂಲಕ ನಿಮ್ಮ ಸಾಕ್ಷಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. And it will surely be a blessing to many others. ಇದರಿಂದ ಇನ್ನೂ ಅನೇಕರಿಗೆ ಆಶೀರ್ವಾದವಾಗಲಿದೆ.
Kumar Shiva and Nagaveni, happy wedding anniversary. Congratulations. ಕುಮಾರ್ ಶಿವ ನಾಗವೇಣಿ, ನಿಮಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ನಿಮಗೆ ಶುಭ ಹಾರೈಸುತ್ತೇನೆ. God bless you according to Ruth 2:12. May you be richly rewarded by the Lord, the God of Israel, under whose wings you have come to take refuge. ರೂತಳು 2:12 ಪ್ರಕಾರವಾಗಿ ಯಾವತ್ತನ ರೆಕ್ಕೆಯ ಮರೆಯಲ್ಲಿ ಕರ್ತನಾದ ಇಸ್ರಾಯೇಲ್ ದೇವರ ಮರೆಯಲ್ಲಿ ಆಶ್ರಯಿಸುವುದಕ್ಕೆ ಬಂದಿದೆಯೋ ಆ ಕರ್ತನು ಉತ್ತಮವಾದ ಪ್ರತಿಫಲ ನಿನಗೆ ಅನುಗ್ರಹಿಸಲಿ. Father, heal the back pain and headache of Nagaveni in the name of Jesus. Let it stop. Let her be healed. Touch and heal, Lord Jesus. And Kumar Shiva, have salvation. Let him see your love, enjoy it, and your presence, and have a golden, prosperous financial blessing and a wonderful future. ತಂದೆಯೇ, ನಾಗವೇಣಿ ಅವರಿಗೆ ಯೇಸುವಿನ ನಾಮದಲ್ಲಿ ಬೆನ್ನು ನೋವು ಮತ್ತು ತಲೆನೋವು ಅದು ಸ್ವಸ್ಥವಾಗಲಿ. ಕರ್ತನೆ, ಅದು ನಿಲ್ಲಲ್ಪಡಲಿ. ಕರ್ತನಾದ ಯೇಸುವೆ, ನೀನೇ ಮುಟ್ಟಿ ಸ್ವಸ್ಥ ಮಾಡು. ಕುಮಾರ್ ಶಿವ ಅವರಿಗೆ ರಕ್ಷಣೆ ಅನುಗ್ರಹ ಮಾಡು. ನಿನ್ನ ಪ್ರೀತಿ, ನಿನ್ನ ಪ್ರಸನ್ನತೆಯಲ್ಲಿ ಅನುಭವಿಸಲಿ ಮತ್ತು ಆರ್ಥಿಕವಾದಂಥ ಎಲ್ಲ ಆಶೀರ್ವಾದಗಳು ಸಮೃದ್ಧಿ ಅನುಗ್ರಹಿಸು. Salvation to Chandu, Lord, and Tarun Kumar have salvation and godly nature in Jesus' name. ಚಂದು ಅವರಿಗೆ ರಕ್ಷಣೆ ಮತ್ತು ತರುಣ್ ಕುಮಾರ್ ಅವರಿಗೆ ರಕ್ಷಣೆ ಮತ್ತು ಅವರು ನಿನ್ನ ದೈವಿಕ ಸ್ವಭಾವವನ್ನು ಹೊಂದಲಿ ಯೇಸುವಿನ ನಾಮದಲ್ಲಿ. Amen. God bless you. Now, my friends, we have the Dynamic Kids Camp coming up this May. ಪ್ರಿಯ ಸ್ನೇಹಿತರೆ, ಮೇ ತಿಂಗಳಲ್ಲಿ ಕ್ರಿಯಾತ್ಮಕ ಮಕ್ಕಳ ಶಿಬಿರವು ಪ್ರಾರಂಭವಾಗಲಿದೆ. We are going to serve thousands of children in all the prayer towers of Jesus Calls. ಯೇಸು ಕರಿತಾನೆ ಪ್ರಾರ್ಥನಾ ಗೋಪುರದಲ್ಲಿ ಸಾವಿರಾರು ಮಕ್ಕಳ ಸೇವೆ ನಡೆಯಲಿದೆ. From 6 to 12 years. 6ರಿಂದ 12 ವರ್ಷದ ಮಕ್ಕಳಿಗೆ 6 days camp. 6 ದಿನಗಳ ಶಿಬಿರ. And the title of this year's program is Signatory. ಮತ್ತು ಈ ವರ್ಷದ ಮಕ್ಕಳ ಕಾರ್ಯಕ್ರಮದ ಶೀರ್ಷಿಕೆಯು ಸಿಗ್ನೆಟರಿ ಎಂಬುದಾಗಿದೆ. There'll be music, ಸಂಗೀತ ನುಡಿಸಲಾಗುವುದು, singing, ಹಾಡುಗಳು, dancing, ಕುಣಿಯಲಾಗುವುದು, mime, ಅಣಕು ನಾಟಕ, crafts, ಕರಕೌಶಲ್ಯ, painting, ಚಿತ್ರಕಲೆ, games, ಆಟಗಳು, for them to learn the Word of God ಈ ಮೂಲಕ ದೇವರ ವಾಕ್ಯವನ್ನು ಅವರು ಕಲಿಯಲಿದ್ದಾರೆ. and give their lives for God's mission. ದೇವರ ಉದ್ದೇಶಕ್ಕಾಗಿ ತಮ್ಮ ಜೀವಿತವನ್ನು So ಒಪ್ಪಿಸಲಿದ್ದಾರೆ. partner with this Dynamic Kids Camp ministry. ಕ್ರಿಯಾತ್ಮಕ ಮಕ್ಕಳ ಶಿಬಿರದಲ್ಲಿ ನೀವು ಪಾಲ್ಗಾರರಾಗಬೇಕಾದರೆ, Pray for it. ಪ್ರಾರ್ಥಿಸಲು ಬಯಸುವುದಾದರೆ, Secondly, send your children. ಎರಡನೇದಾಗಿ ನಿಮ್ಮ ಮಕ್ಕಳನ್ನು ಕಳಿಸಲು ಬಯಸುವುದಾದರೆ, And thirdly, give your support to make this happen because we are going to offer it free. ಮೂರನೇದಾಗಿ ಈ ಶಿಬಿರವನ್ನು ನಾವು ಉಚಿತವಾಗಿ ಮಾಡುವುದರಿಂದ ನೀವು ಬೆಂಬಲಿಸಲು ಬಯಸುವುದಾದರೆ, And fourthly, you can volunteer your time to come and teach or sing and lead the children. ನಾಲ್ಕನೇದಾಗಿ ನೀವು ಸ್ವಯಂ ಸೇವಕರಾಗಿ ಕೂಡ ಬೋಧಿಸಲು, ಹಾಡಲು ಮತ್ತು ಮಕ್ಕಳನ್ನು ನಡೆಸಲು ಕೂಡ ಬರಬಹುದು. Here's more information. ಇಲ್ಲಿದೆ ನಿಮಗೆ ಬೇಕಾಗಿರುವಂತ ಹೆಚ್ಚಿನ ಮಾಹಿತಿಗಳು. ನಿಮ್ಮ ಉದಾರ ಬೆಂಬಲವು ಅಸಂಖ್ಯಾತ ಜನರಿಗೆ ದೇವರ ಅದ್ಭುತ ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ದೇವರು ನೇಮಿಸಿರುವ ಈ ಕಾರ್ಯಾಚರಣೆಗೆ ಹೇಗೆ ದೇಣಿಗೆ ನೀಡಬೇಕೆಂಬ ವಿವರಗಳನ್ನು www.jesuscalls.org ಎಂಬ ವೆಬ್ಸೈಟ್ನಲ್ಲಿ ಅಥವಾ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಕಾಣಬಹುದು. ಪ್ರಾರ್ಥನೆ, ಸೇವೆ ಮತ್ತು ಬೆಂಬಲದಲ್ಲಿ ನಮ್ಮೊಂದಿಗೆ ಸೇರಿ. ನೀವು ಸ್ವಯಂ ಸೇವಕರಾಗಲು ಬಯಸಿದರೆ ದಯವಿಟ್ಟು volunteer@jesuscalls.org ಅನ್ನು ಸಂಪರ್ಕಿಸಿ. ಕರ್ತನ ಮನೆಯನ್ನು ಕಟ್ಟಿರಿ, ಕರ್ತನು ನಿಮ್ಮ ಮನೆಯನ್ನು ಕಟ್ಟುವನು.